ಮುನಿಗೋಪಾಲರಾಜು ಅವರು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಹಾಗನ್ಬಿಟ್ಟು ನಾನೇನು ಅವ್ರು ಮಾಡಿಲ್ಲ ಅಂತ ಹೇಳೋಂಗಿಲ್ಲ. ಬಟ್ ಯಾವ ಹುತ್ತದಲ್ಲಿ ಯಾವ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಾನು ನಮ್ಮ ಇವ್ರಿಗೆ ಪಕ್ಷದವ್ರಿಗೆ ಹೇಳ್ತೀನಿ, ಯಾರಿಗೆ KRS ಪಕ್ಷದವ್ರಿಗೆ, ನೀವು ಮಾಡಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ, ನನಗೆ ಸಂತೋಷ ಆಯಿತು. ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಸ್ವಲ್ಪ ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ತಮ್ಮಲ್ಲಿದ್ದರೆ, ಲಭ್ಯ ಇದ್ದರೆ ಅದ್ರ ಬಗ್ಗೆ ಮುಂದುವರಿಸಿ. ಇಲ್ವಾ, ಹಾಗೂ ಒಂದು ವೇಳೆ ಅವ್ರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಮುನಿಗೋಪಾಲರಾಜು ಅವ್ರು ಮಾಡಿದ್ರೂ ಕೂಡ ಅವರೊಬ್ಬರೇ ಮಾಡೋಕ್ಕಾಗಲ್ಲ. ಹಿಂದೆ ಹಲವಾರು ಜನ ಇದ್ದಾರೆ. ಅದು ವಿಚಾರ ನನಗೆ ಅರಬೇರಿಕೆ ಗೊತ್ತು. ಸೊ ಅದರಲ್ಲಿ ಏನಾಗುತ್ತೆ, ಈ ಚೆಸ್ಕಾಮ್ ಇಲಾಖೆಯಲ್ಲಿ 5% ಜನ ಒಳ್ಳೆಯವರು ಇದ್ದಾರೆ, ಇನ್ನು 95% ಎಲ್ಲ ಭ್ರಷ್ಟರೇ ಇರೋದು ಅಂತ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಯಾಕೆಂದರೆ ನನ್ನ ಹತ್ರ ದಾಖಲಾತಿ ಇದೆ. ನಾನು ಹಿಂದೆ ಥರ ಏನು ಸುಮ್ಮನೆ ಮಾತಾಡೋದು ಅದು ಇದು ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆನೂ ಮಾತಾಡಿಲ್ಲ ಹಿಂದೆ ನಾನು. ಅದೇನೋ ಅಚಾತುರ್ಯ ಒಂದು ತಪ್ಪು ನಡೀತು, ನೀವು ಟಾರ್ಗೆಟ್ ಮಾಡೇ ನನ್ನ ಏನೋ ಮಾಡಬೇಕು ಅಂತಿದ್ರಿ, ಮಾಡಿದ್ರಿ, ಓಕೆ. ಬಟ್ ನಾನು ಈ KRS ಪಕ್ಷದವ್ರಿಗೆ ಒಂದು ನನ್ನ ಸಲಹೆ ಏನು ಕೊಡ್ತೀನಿ ಅಂದರೆ, ನಿಮ್ಮ ಹತ್ರ ದಾಖಲಾತಿ ಇರ್ಬೋದು ಇಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ. ಅದನ್ನ ಇಟ್ಕೊಳ್ಳಿ ಸರ್. ನೀವು ಚೆಸ್ಕಾಮ್ ಅಲ್ಲ, ನೀವು ಕೋರ್ಟ್ಗೆ ಹೋಗ್ಬಿಡಿ, ನೇರವಾಗಿ ಕೋರ್ಟ್ಗೆ ಹೋಗ್ಬಿಡಿ. ಕೋರ್ಟ್ಗೆ ಹೋದರೆ ನಿಮಗೆ ನ್ಯಾಯ ಸಿಗುತ್ತೆ ಹೊರತು ನೀವು ಇಲ್ಲಿ ಬರೆದು ಮಾಧ್ಯಮದ ಮುಖಾಂತರ ನಾವು ಜನಗಳಿಗೆ ತೋರಿಸೋದು ಇವತ್ತು ಮರೆತು ಬಿಡ್ತಾರೆ. ಇವತ್ತು ಬಂದಿದ್ದ ವಿಚಾರ ನಾಳೆ ಬೆಳಗ್ಗೆ ಜನಗಳಿಗೆ ಅದು ಜ್ಞಾಪಕನೇ ಇರಲ್ಲ. ಇದು ಸಾರ್ವಜನಿಕ ಹಣ ದುರುಪಯೋಗ ಆಗ್ತಾ ಇರೋದು ನಿಜ ಆಗಿದೆ. ಇದಕ್ಕೆ ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇಲ್ಲಿ ಏನಾಗಿದೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಅಂದರೆ ನಮ್ಮ ಯಾರು ಅದು ಹೆಸರು ಹೇಳೋದು ಬೇಡ, ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಎಕ್ಸ್ಪೆಷಲಿ ವಿಶೇಷವಾಗಿ ಮೈಸೂರಿನಲ್ಲಿ ಹಿಂದೆ ಯಾರ್ಯಾರು ಇದ್ದರೋ ರಾಜಕೀಯವಾಗಿ ಅವ್ರ ಕೈವಾಡ ಎಲ್ಲ ಇರ್ಬೋದು ಅಂತ ನನ್ನ ಅಭಿಪ್ರಾಯ. ಆ ಅಭಿಪ್ರಾಯ ಅದು ನಿಜಾನೇ ಆದರೆ ನೀವು ದಾಖಲಾತಿ ನಿಮ್ಮಲ್ಲಿದ್ದರೆ ದಯಮಾಡಿ ಕೋರ್ಟ್ಗೆ ಹೋಗ್ಬಿಡಿ. ನೀವು ಚೆಸ್ಕಾಮಲ್ಲಿ ಬರ್ಕೊಂಡು ಕೂತ್ಕೊಂಡು ನೋಡಿ. ಒಂದೇ ಒಂದು ಉದಾಹರಣೆ, ನಾನು ಒಂದು ಕೇಸನ್ನೇ ಹಿಡಿದಿದ್ದೀನಿ, ನನ್ನ ಹತ್ರ ರೆಡ್ ಹ್ಯಾಂಡಾಗಿ ಇವತ್ತೊಂದು ದಿನ ದಾಖಲಾತಿ ಇದೆ. ಈ ದಾಖಲಾತಿನಲ್ಲಿ ಕ್ಲಿಯರಾಗಿ ಹೇಳ್ತಾರೆ, ನೋಡಿ ಸಾಹೇಬರು, ತೋರಿಸಿ, ಜನಗಳಿಗೆ ತೋರಿಸಿ ಇದನ್ನು. ನಾನು ಕಾನೂನುಬದ್ಧವಾಗಿ ಮಾಹಿತಿ ಹಕ್ಕಲ್ಲಿ ಅಧಿಕಾರಿಗಳಿಂದನೇ ತಗೊಂಡಿದ್ದೀನಿ. ಇದರಲ್ಲಿ ಏನು ಹೇಳುತ್ತೆ, ಹೌದು ಒಬ್ಬ ಅಧಿಕಾರಿ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ ಅಂತ ನೀವೇ ಹಿರಿಯ ಅಧಿಕಾರಿಗಳು ಬರೀತೀರಿ. ಇದು 6 ತಿಂಗಳಾಗಿದೆ ನಾನು ಹಿಡ್ಕೊಂಡು. 6 ತಿಂಗಳಿಂದ ಇವತ್ತುವರೆಗೂ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮಾಧ್ಯಮದ ಮೂಲಕ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹತ್ರ ದಾಖಲಾತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ದಯಮಾಡಿ ನೀವು ಈ ಚೆಸ್ಕಾಮು, ಬೆಸ್ಕಾಮು, MDಗಳು ಅವರು ಇವರು ಏನೋ ಇದು ಮಾಡಿಬಿಡ್ತಾರೆ ಅಂತ ನೀವು ಬರೆಯೋದು ಮಾಡೋದು ತಪ್ಪು. ಮಾಡೋಕ್ಕೆ ಹೋಗ್ಬಿಡಿ. ಇದೇನು ಸರ್ ನಿಮ್ಮ ಹತ್ರ ಇರೋ ಪತ್ರದ? ಇದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ ಅಂದರೆ, ಅಕ್ರಮ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕೊಡಬೇಡಿ, OCCC ಇಲ್ಲದೆ ಇರೋದಕ್ಕೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಇದು ಈ ವ್ಯಕ್ತಿ ಪ್ರಥಮ ಬಾರಿಗೆ ಅಂದರೆ ಇಂಡಿಯಾದಲ್ಲಿ ನಂಬರ್ 1 ಈ ವ್ಯಕ್ತಿ ಸರ್ವಿಸ್ ಕೊಟ್ಟಂಥದ್ದು, ಸಂಪರ್ಕ ಕಲ್ಪಿಸಿರೋದು. ಇದು ದಾಖಲಾತಿ ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ರೀ ನಾನು. ಹಿಡಿದು ಎಲ್ಲ ದಾಖಲಾತಿ ಸಬ್ಮಿಟ್ ಮಾಡಿದ್ದೀನಿ. ಎಲ್ಲಿಗೆ ಸರ್? ಇಲಾಖೆಗೆ, ಲೋಕಾಯುಕ್ತಕ್ಕೆ, ಪ್ರೈಮ್ ಮಿನಿಸ್ಟರ್. ನಾನು ಯಾರನ್ನೂ ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕೇಸು, ಈಗ ಮೆಸೇಜ್ ಬಂತು, ಕೇಸ್ ರಿಜಿಸ್ಟರ್ ಆಗಿದೆ, ಇನ್ನು ತಪ್ಪಿಸ್ಕೊಳ್ಳಿ ತಾಕತ್ತಿದೆ ನೋಡ್ತಿದ್ದೀನಿ. ಆಗಲ್ಲ. ಯಾರು ಸರ್ ವ್ಯಕ್ತಿ ನಾನು ಹೆಸರು ಹೇಳಲ್ಲ, ಬೇಡ ಸರ್. ಅವರು ಒಬ್ಬರ ಅಧಿಕಾರಿನೇ, ಹೆಸರು ಹೇಳಿ ನಾವು ಸುಮ್ಮನೆ ಜನಗಳಿಗೆ ನಾವೇನೋ ಬೇರೆ ಥರ ಅಭಿಪ್ರಾಯನೇ ಸೃಷ್ಟಿ ಮಾಡ್ತಾರೆ. ಅದರಲ್ಲಿ ಅನುಭವಿಸಿದ್ದೀನಿ ನಾವು. ಇದ್ದಾರೆ. 1 ತಿಂಗಳಲ್ಲಿ 2 ಕಡೆ ಟ್ರಾನ್ಸ್ಫರ್ ತಗೊಂಡಿದ್ದಾರೆ. ಇದೇ ತಿಂಗಳಲ್ಲಿ, ಒಂದೇ 1 ತಿಂಗಳಲ್ಲಿ. ಭಯ ಹಂಗೆ ಕಾಡ್ತಾ ಇರೋದು. ಇದು ನೀವು ಮ್ಯೂಚುವಲ್ ಮಾಡ್ಕೊಂಡಿದ್ದಲ್ಲ, ಭಯ ಕಾಡ್ತಾ ಇದೆ ನಿಮಗೆ. ನಿಮ್ಮ ಹತ್ರ ದಾಖಲೆ ಇದ್ದ ಮೇಲೆ ಸರ್, ಆ ವ್ಯಕ್ತಿ ಹೆಸರು ಹೇಳಲಿಕ್ಕೆ ಏನು ಸಮಸ್ಯೆ ಸರ್? ನಾನು ಹೆಸರು ಹೇಳಿದ್ರೆ ಜಾತಿ ರಾಜಕೀಯ ಮಾಡ್ತಾರೆ ಸರ್. ಅನ್ಯಾಯವಾಗಿ ನನ್ನ ತಳ್ಬಿಟ್ರು ಒಂದ್ಸರಿ. ಇದು ಪಾಪ ಮುಖಂಡರುಗಳಿಗೆ ಗೊತ್ತಿಲ್ಲ. ಆ ನನ್ನ ವಿರುದ್ಧ ಯಾರು ಮಾತಾಡಿದ್ರು ಆ ಮುಖಂಡರುಗಳಿಗೆ ಮಾಹಿತಿ ಕೊರತೆ ಇತ್ತು. ಇವ್ರು ಏನು ಮಾಡ್ತಾರೆ, ಕಣ್ಣಲ್ಲಿ ನೀರು ಹಾಕತ್ತಾರೆ, ನಾನು ಏನೂ ಮಾಡೇ ಇಲ್ಲ, ನನ್ನ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಿದ್ದಾರೆ ಅಂತ. ಸೊ ಹಾಗೆಲ್ಲ ಮಾಡಿ ಒಂದು ಹೆಣ್ಮಗಳು ಕಣ್ಣಲ್ಲಿ ನೀರು ಹಾಕಿದ್ರು ಅಂತ ಅವ್ರನ್ನು ಪಾಪ ದುಡುಕ್ಬಿಟ್ರು. ಇವತ್ತಿನ ದಿನ ಅವ್ರಿಗೆ ಸತ್ಯಾಂಶ ಏನು ಅಂತ ಗೊತ್ತಿದೆ, ಮುಖಂಡರುಗಳೆಲ್ಲ ನೋಡಿದ್ದಾರೆ. ಸೊ ಆ ನೋವನ್ನ ನಾನು ಒಬ್ಬನೇ ಅನುಭವಿಸ್ತಾ ಇದ್ದೀನಿ ಇವತ್ತುವರೆಗೂ. ಇಡೀ ಇಲಾಖೆ ಹೇಳ್ತಾ ಇದ್ದೀನಿ, ನಾನು ವಾರ್ನಿಂಗ್ ಮಾಡ್ತಾಯಿದ್ದೀನಿ. ಸಾಮೂಹಿಕವಾಗಿ 70 ಜನ ಹೊಟ್ಟೋಗ್ಬಿಡ್ತೀರಾ ಇದರಲ್ಲಿ. ಇಲಾಖೆಯವರು ಖಂಡಿತವಾಗ್ಲೂ ನಾನಂತೂ ಬಿಡಲ್ಲ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ.
ನಿಮ್ಮ ಕೆಲಸ ನೀವು ಮಾಡಿಬಿಟ್ಟು ಮರ್ಯಾದೆ ಉಳಿಸ್ಕೊಂಡ್ರೆ ಇಲಾಖೆ ಮೇಲೆ ಜನ ಒಂದು ಒಳ್ಳೆ ಅಭಿಪ್ರಾಯ ಬರುತ್ತೆ. ಈಗಲೇ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಬಿಡ್ದಿದ್ದೀರಿ. ಸರ್ ಈಗ ಅವರು ನಂಬಿಕೆ ಉಳಿಸ್ಕೊಂಡ್ರೆ 70 ಜನ ಉಳ್ಕತ್ತಾರ? ಖಂಡಿತ ಉಳ್ಕತ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ನೋಡ್ಕೊಳುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿರೋದು ನೀವು ಇನ್ಯಾವುದೂ ಅಲ್ಲ, ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ ಅಲ್ಲ. ಏನಾಗಿದ್ದಾರೆ ಸರ್ ಅವರು ಕಾರ್ಯನಿರ್ವಾಹಕ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. ಅವ್ರದ್ದು ಒಂದನ್ನ ನಾನು ತೆಗೆದೆ. ಇಡೀ ಇಲಾಖೆದು ಭ್ರಷ್ಟ ಯಾರು ಅನ್ನೋದು ಅವರೇ ತೋರಿಸ್ತಾ ಇದ್ದಾರೆ. ಈಗ ವೈಯಕ್ತಿಕವಾಗಿ ಅವರು ತೋರಿಸ್ತಾ ಇದ್ದಾರೆ. ಇವತ್ತಂದ್ರೆ ನೀವು ಹೇಳೋ ಪ್ರಕಾರ KRS ಪಕ್ಷದವ್ರು ಮಾಡಿರೋದು ನಿಜ ಇದೆ ಆರೋಪ ಬಹುತೇಕ. ಅದ್ರ ಜೊತೆಗೆ ಇನ್ನೂ ಒಂದು ಬಹುತೇಕ ನಿಜ ಇರ್ಬೋದು, ನಾನು ಸುಳ್ಳು ಅಂತ ಹೇಳಲ್ಲ. ಯಾಕೆಂದರೆ ನನ್ನ ಹತ್ರ ಅದಕ್ಕೆ ದಾಖಲಾತಿ ಇಲ್ಲ. ನನ್ನ ಹತ್ರ ಇರೋ ದಾಖಲಾತಿ ಮೇಲೆ ನಾನು ಮಾತಾಡ್ತೀನಿ. ಇವತ್ತು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಗೆ ಯಾವ ದಾಖಲಾತಿ ಬೇಕು ಇಲಾಖೆಗೆ ನಾನು ಸಬ್ಮಿಟ್ ಮಾಡ್ತೀನಿ. ಅವ್ರ ಮೇಲೆ ಕ್ರಮ ತಗೊಳ್ಳೋ ತಾಕತ್ತು ನಿಮ್ಮ ಕೈಲಿ ಇದೆಯಾ? ಇಲ್ಲ. ಯಾಕೆಂದರೆ ನನ್ನೆಲ್ಲ ಅವ್ರಿಗೆ ಪಟ್ಟಭದ್ರ ಹಿತಾಸಕ್ತಿಗಳದ್ದು ತುಂಬ ಇದಿದೆ, ಏನು ಶಕ್ತಿ ಅವ್ರ ಮೇಲೆ ಪ್ರಭಾವ ಬೀರುತ್ತೆ. ಯಾವ ಅಧಿಕಾರಿಗೆ ನೋಡು ಫೋನ್ ಮಾಡಿಸೋದು, ಯಾವ ಅಧಿಕಾರಿಗೆ ನೋಡು ಮೇಲ್ಗಡೆಯಿಂದ ಹಿಡಿದು ಕೆಳಗಡೆ ಅಧಿಕಾರಿಗಂತ ಫೋನ್ ಮಾಡಿಸಿ ತಡೆಗಟ್ಟೋ ಪ್ರಯತ್ನ. ಸತ್ಯವಾಗ್ಲೂ ಹೇಳ್ತೀನಿ, ಆ ಪ್ರಯತ್ನ ಎಲ್ಲ ವ್ಯರ್ಥ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಹೋಗಾಯಿತು. ನಿಮಗೆ ನನಗೆ ಎಂತೆಂಥವ್ರು ಸಹ ಪೊಲಿಟಿಕಲ್ ಪ್ರೆಷರ್ ಇದೆಯಾ? ಎಸ್, ನಾನು ಅದನ್ನೇ ಹೇಳ್ತಾ ಇರೋದು. ಆದರೆ ನಿಮ್ಗೆ ಇವತ್ತಿಲ್ಲ. ಯಾಕೆಂದರೆ ನಿಮ್ದು ಏನು ಅಂತ ಎಲ್ಲ ನೋಡ್ಬಿಟ್ಟಿದ್ದಾರೆ ಇವತ್ತು. ಅದಕ್ಕೆ ತಪ್ಪಿಸ್ಕೊಳ್ಳೋಕ್ಕೆ ಅಲ್ಲಿ ಇಲ್ಲಿ ಒಂದು ತಿಂಗಳಲ್ಲಿ ಯಾವ ಅಧಿಕಾರಿ ರೀ, ನಿಮ್ಮ ಕೆಪಾಸಿಟಿ ಏನು ಅಲ್ಲಿಗೆ? ಒಂದೇ ಒಂದು ತಿಂಗಳಲ್ಲಿ 2 ಬಾರಿ ನೀವು ಟ್ರಾನ್ಸ್ಫರ್ ತಗೋತೀರಿ ಅಂದರೆ ಒಂದೇ ತಿಂಗಳಿಗೆ. ಅಲ್ಲಿಗೆ ಇಲಾಖೆ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದೆ? ಸ್ಥಳೀಯ MLAಗಳು ಏನು ಸಪೋರ್ಟ್ ಮಾಡ್ತಾವ್ರೆ? ಈಗ ಹೋಗಿರೋ MLA ಏನು ಸಪೋರ್ಟ್ ಮಾಡ್ತಾರೆ? ಇದೇನು ನಮ್ಮ ಇಂಧನ ಸಚಿವರಿಗೆ ಕಣ್ಣು ಕಾಣಲ್ವಾ? ಏನು ಕಾಣ್ತಾ ಇಲ್ವಾ? ಇಂಟೆಲಿಜೆಂಟ್ ರಿಪೋರ್ಟ್ ನಿಮ್ಗೆ ಏನು ಹೇಳ್ತಾ ಇಲ್ವಾ? ಯಾಕಿದ್ದೀರಿ ಸರ್ ನೀವು? ದಯಮಾಡಿ ನಮ್ಮ ಸರ್ಕಾರನೇ ಆಗಿದ್ರು ನಾನೇ ಹೇಳ್ಕೊತೀನಿ, ಬೇಕಾಗಿಲ್ಲ ನೀವು ಆ ಪೋಸ್ಟಿಂಗ್ಗೆ ಅನ್ಫಿಟ್ಟು. ನಾನು ಡೈರೆಕ್ಟಾಗಿ ಹೇಳ್ತೀನಿ. ಇವತ್ತು ನನ್ನ ಹತ್ರ ದಾಖಲಾತಿ ಇದೆ. ಯಾವ ಮಗ ನನಗೆ ಅಲ್ಲಾಡ್ಸೋಕ್ಕಾಗಲ್ಲ. ದಾಖಲಾತಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಪ್ರೆಷರ್ಗೂ ಬಗ್ಗಲ್ಲ ಹಿಂದೆ ಸರಿ? ನಾನು ಬಗ್ಗಲ್ಲ, ನಾನು ಖಂಡಿತ ಬಗ್ಗಲ್ಲ. ಅವ್ರಿಗೇನು ಹೇಳಿದ್ದೀನಿ ಅಂತಲೂ ನೀವೇ ಕೇಳಿ. ನನ್ನ ಪ್ರಾಣ ಬಿಟ್ಟರು ನಾನು ಹಿಡಿದಿದ್ದಾಟ ಬಿಡಲ್ಲ. ಹಿಡಿದಿದ್ದೀನಿ. ನನಗಾಗಿರೋದನ್ನ ಆ ನೋವಿಗೆ ನಾನು ಏನು ಸಂತೃಪ್ತಿ ಪಡಬೇಕು ಅದು ಪಡೋ ತನಕ ನಾನು ಖಂಡಿತ ಬಿಡಲ್ಲ. ಇದರಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿರ್ಬೋದು ಸರ್? ಕೋಟಿಗಟ್ಟಲೆ ಆಗಿದೆ ಸರ್. ಒಂದೇ ಅಲ್ಲ, ಅವತ್ತಿನ ದಿನಕ್ಕೆ ಒಂದೇ ಒಂದು ಇನ್ಸ್ಟಾಲೇಷನ್ ಇತ್ತು. ಇವತ್ತು 25 ಕೊಡ್ತೀನಿ ನಿಮ್ಮದು. ನಾನು 25 ನೀವು ಇನ್ಸ್ಟಾಲೇಷನ್ ಕೊಡ್ತೀನಿ. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಸಂಪರ್ಕ ಕಲ್ಪಿಸಿರೋದಕ್ಕೆ ವರ್ಸ್ಟ್ ಆಗೋಗ್ಬಿಟ್ಟಿದೆ ರೀ. ಯಾವ ಲ್ಯಾಂಗ್ವೇಜ್ ಇದೆಯೋ ನನಗೆ ಗೊತ್ತಿಲ್ಲ ಮಾತಾಡೋದಕ್ಕೆ. ನಾನು ಬಳಸೋಂಥದ್ದು ಕನ್ನಡ ಒಂದೇ. ವರ್ಸ್ಟ್ ಆಗೋಗ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಈ ಚೆಸ್ಕಾಮ್ ಒಂದೇ. ಖಂಡಿತವಾಗ್ಲೂ ಹೋಯ್ತು, ಡಿಪಾರ್ಟ್ಮೆಂಟ್ ಮುಳುಗೋಯ್ತು. ಅದಕ್ಕೆ ಖಾಸಗಿ ಕೊಂಡ್ಕೊತಾವನೆ. ಟಾಟಾ ಬಿರ್ಲಾದವ್ರು ಕೊಂಡ್ಕೊತಾವ್ರೆ ಮುಂದಿನ ತಿಂಗಳು. ನೀವಿಂಥ ಭ್ರಷ್ಟ ಕೆಲಸ ಮಾಡಿ ಕೋಟಿ ಕೊಳ್ಳೆ ಹೊಡೆದಿರೋದಕ್ಕೆ ಎದುರ್ಕೊಂಡು ಅಲ್ಲಿ ಇಲ್ಲಿ ಓಡೈತೀರಿ. ಜನ ತಿಳ್ಕೊಂಡಿರೋದೇನೋ ನನ್ನ ಕೈಲಿ ಏನೂ ಮಾಡೋಕ್ಕಾಗಿಲ್ಲ, ಅವ್ರ ಹತ್ರ ದುಡ್ಡಿದೆ ಮಾಡ್ತಾವ್ರೆ ಅಂತ. ದುಡ್ಡಲ್ಲ, ಅದು ಭಯ. ಯಾವ ಟೈಮಲ್ಲಿ ನಿಮ್ಮ ಹತ್ರ ನುಗ್ತಾರೋ ಗೊತ್ತಿಲ್ಲ. ನಾನೇನೂ ಮಾಡಲ್ಲ, ಕಾನೂನು ಮಾಡಿದೆ. ಸುಪ್ರೀಂ ಕೋರ್ಟಿಗೆ ಉತ್ತರ ಕೊಡಿ. ಈಗ ಬಂತು ನೋಟಿಸು, ಇನ್ನೊಂದು ವಾರದಲ್ಲಿ ನಿಮಗೆ ಬಂತು. ಪ್ರೂವ್ ಆಗಿದೆ ರೀ. ಪ್ರೂವ್ ಆಗಿ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ. ಕ್ರಮ ತಗೊಳ್ಳಿ ಅಂತ ಆಗಿದೆ. ಯಾಕೆ ಕ್ರಮ ತಗೋತಾ ಇಲ್ಲ? ಇಷ್ಟು ದಿವಸ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದವರು ಹೊಟ್ಟೋಗ್ಬಿಟ್ರು. ನಿಮ್ಮನ್ನು ಕಾಪಾಡೋಕೆ ಇನ್ನು ಯಾವನ ಕೈಲೂ ಇದಿಲ್ಲ. ಆಗೋಯ್ತು ಸರ್, ಟೋಟಲಿ ಆಗೋಯ್ತು. ನಾಳೆ ಬೆಳಗ್ಗೆ ಸಸ್ಪೆಂಡ್ ಮಾಡಬೇಕು, ಆ ಥರ ಇದೆ. ನೀವು ಮಾಡ್ತಾ ಇಲ್ಲ. ಯಾಕೆ? ಮೇಲಿಂದ ಪ್ರೆಷರು. ಏನು ಮಾಡಬೇಡ, ಅವ್ರಿಗೆ ನಾವು ಹೇಳ್ತಾ ಇದ್ದೀವಿ, ಏನು ಮಾಡಬೇಡ. ಯಾಕ್ರಿ ಈ ಥರ ಎಲ್ಲ ಬದುಕಬೇಕಿಲ್ಲ. ಈ ಥರ ಎಲ್ಲ ಬದುಕೋ ಅವಶ್ಯಕತೆನೇ ಇಲ್ಲ.